ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಷಯ ಏನು ಅಂತಂದರೆ, ಎಲ್ಲರೂ ಹೇಳ್ಬೋದು ಇವ್ಳ ವಿಡಿಯೋ ನಾವ್ಯಾಕೆ ನೋಡಬೇಕು, ನಮಗೇನು ನ್ಯೂಸ್, ಇವ್ರ ವಿಡಿಯೋಯಿಂದ ನಮಗೇನು ನ್ಯೂಸು ಅಂತ ಹೇಳೋರಿಗೆ ಒಂದು ವಿಷಯ. ನನ್ನ ಉದ್ದೇಶ ಬೇರೆ ಏನೂ ಇಲ್ಲ, ಯಾವುದೇ ಕೆಟ್ಟ ಉದ್ದೇಶವೂ ಇಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸ್ಟ್ಯಾಂಡ್ ಇರಬೇಕು. ಹಾಗೆ ನನ್ನ ಲೈಫಲ್ಲೂ ನನ್ನ ಸ್ಟ್ಯಾಂಡ್ ನನಗೆ ತುಂಬ ಮುಖ್ಯ ಆಗಿರೋದ್ರಿಂದ ನನ್ನ ಲೈಫಲ್ಲಿ ನಾನು ಎಷ್ಟು ಅಚೀವ್ ಮಾಡ್ತೀನಿ ಅನ್ನೋದು ಇನ್ನೊಂದು ಜನಕ್ಕೆ ಇನ್ಸ್ಪೈರ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಅಷ್ಟೇ. ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಲೈಫ್ನ ಎಲ್ಲಿಗೆ ತೊಗೊಂಡು ಹೋಗ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ ಗೈಸ್. ಲೆಟ್ಸ್ ಗೋ. ನಾನು ಇವತ್ತು ಏನೇನು ಮಾಡ್ತೀನಿ ಅನ್ನೋದು ನೆನ್ನೆ ತಾನೇ ನೋಡಿದ್ದೀರಾ. ನನ್ನ ಡೇ ಅಷ್ಟೇ ಇರುತ್ತೆ, ಬೇರೆ ಏನೂ ಇರಲ್ಲ. ಅದರಲ್ಲಿ ಎಕ್ಸ್ಟ್ರಾ ಇನ್ನೂ ಏನೇನಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಷ್ಟೇ. ಆ್ಯಂಡ್ ಇವತ್ತು ನಾನು ಏನು ತಿಂಡಿ ಮಾಡಿದ್ದೀನಿ ಅಂತ ನೋಡಿ ಬನ್ನಿ. ನಾನು ಆ್ಯಕ್ಚುಲಿ ಚಿತ್ರಾನ್ನ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚಿತ್ರಾನ್ನ ಆಲ್ರೆಡಿ ಆಗೋಗಿದೆ, ಆವಾಗಲೇ ಮಾಡಿದೆ. ಆ್ಯಂಡ್ ಅದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇವತ್ತು ನಾನು ಮಾಡ್ತಿರೋದು ಚಿತ್ರಾನ್ನ ತಿನ್ನಂಗಾಗಿದೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹುಳಿ ಇದ್ದಿಲ್ಲ ಗೈಸ್, ಅದಕ್ಕೆ ನಾನು ಇವತ್ತು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಹಾಕಿದ್ರೆ ಸಾಕು, ಜಾಸ್ತಿ ಟೊಮೊಟೊ ಬೇಡ. ರೈಸ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಒಂದೊತ್ತಿಗೆ ಸಾಕು, ಅದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಂಡು ಸ್ವಲ್ಪ ಗೊಜ್ಜು ಮಾಡ್ಕೊಂಡಿದ್ದೆ, ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಲಂಚ್ ಬಾಕ್ಸ್ ರೆಡಿ ಆಯಿತು ಗೈಸ್. ಟಿಫನ್ ಆಗಿದೆ ಗೈಸ್ ನಂದು. ಇವಾಗ ಕೆಲಸಕ್ಕೆ ಹೊರಡ್ತಾ ಇದ್ದೀನಿ. ಕೆಲಸಕ್ಕೆ ಹೋಗಿ ಮತ್ತು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಗೈಸ್. ಲೆಟ್ಸ್ ಗೋ. ಹೋಗ್ತಾ ಇದ್ದೀನಿ ಗೈಸ್. ಆಟೋ ಸ್ಟ್ಯಾಂಡಲ್ಲಿ ಸ್ವಲ್ಪ ದುಡ್ಡು ಅಷ್ಟೇ. ಛತ್ರಿ ತೊಗೊಳ್ಳೋದೇ ಮರ್ತೋದೆ ಗೈಸ್, ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೇಗ ಹೋಗಬೇಕು ಆಟೋ ಹತ್ತಕ್ಕೆ. ಆಟೋ ಸ್ಟ್ಯಾಂಡ್ ಹತ್ರ ಬಂದೆ ಗೈಸ್, ಆಟೋ ಹತ್ತಬೇಕೀಗ. ಆಟೋ ಹೊತ್ಕೊಂಡು ಹೊರಟೆ. ಆಟೋ ಇಲ್ಲಿ ನೋಡಿದೆ ನೋಡಿ, ಇಲ್ಲಿ ಚಿಕ್ಕ ಸರ್ಕಲ್ ಹತ್ರನೇ ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು. ಅಪ್ಪ, ನಮ್ಮ ಚಿಕ್ಕಮಂಗ್ಳೂರಲ್ಲೂ ಇಷ್ಟು ಟ್ರಾಫಿಕ್ ಇರುತ್ತೆ. ನಾನು ಶಾಪ್ ಹತ್ರ ಬಂದೆ. ಸಂಜೆ ಆದಮೇಲೆ ಟೀ ಕುಡಿದ್ಬಿಟ್ಟು ಮನೆ ಕಡೆ ಹೊರಟೆ. ನೋಡಿ, ಮನೆ ಹತ್ರ ಹೋಗ್ತಾ ಇದ್ದೀನಿ, ಎಷ್ಟು ಕತ್ಲಾಗಿದೆ ಅಂತ ಹೇಳ್ಬಿಟ್ಟು. ಹಾಯ್ ಗೈಸ್, ವಿಷಯ ಏನಂತಂದರೆ, ಇಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಂಡು ಬರ್ತೀವಿ, ಮುಗಿಸ್ಕೊಂಡು ಬಂದು ಮನೇಲೂ ಕೆಲಸ ಮಾಡ್ತೀವಿ. ಎಷ್ಟು ಜನ ಹೇಳ್ತಾರೆ ಬರೀ ಗಂಡ್ಮಕ್ಳು ಮಾತ್ರ ಹಾರ್ಡ್ ವರ್ಕ್ ಮಾಡೋದು, ಹೆಣ್ಮಕ್ಳು ಕೈಲಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು. ಅಂಥವ್ರಿಗೆ ಹೇಳೋದು, ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.